ಸರ್ ಚೆನ್ನಾಗಿ ಮಾಡಿದ್ದಾರೆ ಇವರೆಲ್ಲ ಮಕ್ಕಳನ್ನ ನೋಡಿ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಹಸಿ ಕಸ ಒಣಗಿರೋದು ಕಸ ತುಂಬ ಥ್ಯಾಂಕ್ಸು ಆಯಿತಾ. ಇದನ್ನು ಸ್ಪೆಷಲ್ ಚಾರ್ಜ್ ಅಂತ ಗೊತ್ತಾಯ್ತಲ್ವಾ. ಇನ್ಮೇಲೆ ನಾವು ಏನು ಮಾಡಬೇಕು ನಾವೆಲ್ಲ ಬೇರೆ ಬೇರೆ ಮಾಡ್ಕೊಡ್ಬೇಕು. ಏನಕ್ಕೆ ಅಮ್ಮ ಇದೆಲ್ಲ ಯೂಸ್ ಮಾಡೋದು, ಯಾವ್ಯಾವ ಕಸ ಹಾಕೋದು ಒಂದಕ್ಕ ಬನ್ನಿ ಹೇಳಿ. ಹಸಿ ಕಸನ ನಾವು ಸಾವಯವ ಗೊಬ್ಬರ ಮಾಡ್ಕೊಂಡು ತಯಾರಿಸ್ತೀವಿ. ಮತ್ತು ಈ ಒಣ ಕಸನ ಮತ್ತೆ ರೀಸೈಕಲ್ಲು ಗುಡ್ಡನ್ನ ಮತ್ತೆ ವಾಪಸ್ ನಮಗೆ ಸೇರಿ ಬರುತ್ತೆ. ಈ ಥರ ಟಬ್ಬೆಲ್ಲ ಆಗಿ ಬರುತ್ತೆ, ಮತ್ತೆ ಟಬ್ಬಾಗಿ ಬರುತ್ತೆ. ಮತ್ತು ಇದು ಸ್ಯಾನಿಟೈಸರ್ ನಾವೇನು ಯೂಸ್ ಮಾಡೋಕ್ಕಾಗಲ್ಲ. ಅದು ಟ್ಯಾಂಕ್ ಮತ್ತು ಅದನ್ನು ವಿಶೇಷ ತ್ಯಾಜ್ಯ ಅಂತ ಈಗ ಹೊಸದಾಗಿ ಕಾಣ್ತಾ ಇರೋದು. ಅದರಲ್ಲಿ ಇದು ಗಾಜು ಮತ್ತು ಇದು ಬಲ್ಬು ಎಲೆಕ್ಟ್ರಿಕ್ ಐಟಮ್ಸ್ ಏನೇ ಇದನ್ನು ಬಿಟ್ಟು ಹಾಕ್ಬೇಕು. ಅದು ಯಾಕಂದರೆ ಅದು ಒಂದು ಮನುಷ್ಯನಿಗೆ ಒಂದು ಹಾನಿಕಾರಕ ಎದ್ದಾಗುತ್ತೆ, ಅದು ಸಪ್ರೇಟಾಗುತ್ತೆ. ಅವ್ರ ಕಸನ ಅಲ್ಲಿಂದ ನಾವು ಮನೆಯಾಗ ಮಾಡಿದಾಗ ಅವ್ರ ಕೈಗೆ ಗೋವಾಗುತ್ತೆ. ಅದಕ್ಕೆ ನಾವೇನೇ ತಿಳ್ಕೊಂಡು ಅದನ್ನೆಲ್ಲ ಸಪ್ರೇಟ್ ಮಾಡಿ. ತುಂಬ ಚೆನ್ನಾಗಿ ಹೇಳಿದ್ದೀರಿ ಅಮ್ಮ ನೀವು ಆಯಿತಾ. ಇದೆಲ್ಲ ನೀವು ಮಿಕ್ಸ್ ಮಾಡಿ ಕೊಡೋದ್ರಿಂದ ನೀವು ವಿದ್ಯಾರಣ್ಯಪುರಮಲ್ಲಿ ನೋಡಿರ್ಬೋದು. ಚಾಮುಂಡಿ ಬೆಟ್ಟ ಆಗಿದೆ, ಇನ್ನೊಂದು ನಮ್ಮದು ಚಾಮುಂಡಿ ಬೆಟ್ಟ ಆಲ್ರೆಡಿ ಇದೆ. ಈ ಕಡೆ ಒಂದು ನೋಡಿರಬೇಕು ನೀವು, ಇನ್ನೊಂದು ಥರನೇ ಚಾಮುಂಡಿ ಬೆಟ್ಟ ಬರ್ತಾ ಇದೆ. ಯಾಕಂದರೆ ನೀವೆಲ್ಲ ಏನಾದರೂ ಮಿಕ್ಸ್ ಕಸ ಕೊಟ್ಟರೆ ನಾವು ತೊಗೊಂಡೋಗಿ ಎಲ್ಲ ಡಂಪ್ ಮಾಡೋದು. ಅದಕ್ಕೋಸ್ಕರ ಅದೇನಾದರೂ ಕೆಮಿಕಲ್ ಯಾವುದು ಜಾಸ್ತಿ ಬಿಸಿಲು ಬಂದರೆ ಏನಾದರೂ ಕೆಮಿಕಲ್ ಅದರಿಂದನೇ ಜನ್ರೇಟ್ ಆಗಿ ಏನಾದರೂ ಇದಾಗಿದ್ರೆ ಅದೇನಾದ್ರು ಆಟೋಮೆಟಿಕ್ಕಾಗಿ ಸುಟ್ಕೊಬಿಡುತ್ತೆ. ಸುಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಈಗ ನಮಗೇನು ಆಗ್ಬಿಡ್ತು ವಯಸ್ಸು, ನಮಗೆ ಸದ್ಯ ಫಸ್ಟ್ ಸ್ಟಾರ್ಟಿಂಗ್ ಆಗಲ್ಲ. ಚಿಕ್ಕ ಮಕ್ಕಳಿಗೆ ವಯಸ್ಸಾದವ್ರಿಗೆ ಎಲ್ಲ ಕೆಮಿಕಲ್ಸು ಏನಾಗುತ್ತೆ, ಗಾಳಿಯಿಂದ ಬಂದು ಲಂಗ್ಸ್ ಪ್ರಾಬ್ಲಮ್ ಆಗ್ತದೆ, ಅಸ್ತಮ ಬರುತ್ತೆ, ಹಲವಾರು ಕಾಯಿಲೆ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ನಾವು ಫಸ್ಟು ಸ್ವಚ್ಛತನ ಎಕ್ಸೆಪ್ಟ್ ಮಾಡಿಕೊಂಡ್ರೆ ಬೇರೆ ಎಲ್ಲದೂ ಸ್ವಚ್ಛ ಭಾರತನ ಮಾಡ್ಬೋದು. ನಮ್ಮ ಸಿಟಿ ಕಡೆ ಎಲ್ಲ ಕ್ಲೀನಾಗಿ ಮೊನ್ನೆ ಅಥವಾ ಕ್ಲೀನಾಗಿ ಇಟ್ಕೊಂಡ್ರೆ ಬೇರೆಯವ್ರಿಗೆ ನಾವು ಹೇಳ್ಬೋದು. ಬೇರೆ ಯಾರಾದರೂ ತೊಗೊಂಡೋಗಿ ಅಲ್ಲಿ ಡಂಪ್ ಮಾಡ್ತಾಯಿದ್ರೆ ಅವ್ರಿಗೆ ಹೇಳ್ಬೋದು, ಸ್ಟಾಪ್ ಮಾಡಿ, ಈ ಥರ ನೀವು ಡಂಪ್ ಮಾಡಬೇಡಿ, ಆಟೋ ಹತ್ರ ಬರುತ್ತೆ ಹಾಕಿ ಅಂತ ಹೇಳ್ಬೋದು. ಆಟೋ ಬರುತ್ತೆ ಅಲ್ವಾ ನಿಮ್ಮ ಮನೆ ಹತ್ರ, ಬಂದೇ ಬರುತ್ತೆ ಅಲ್ವಾ. ಒಂದಿನ ಬಿಟ್ಟು ಇಲ್ಲಾಂದರೆ 2 ದಿನ ಹೋದರೂ ಬಂದೇ ಬರುತ್ತೆ ಅಲ್ವಾ. ನೀವು ವೇಟ್ ಮಾಡಿ ಬೇರೆ ಬೇರೆ ಮಾಡಿ ಹಾಕಿ ಕೊಡಬೇಕು. ಥ್ಯಾಂಕ್ ಯು. ತುಂಬ ನಿಮ್ಮ ಎಷ್ಟು ಸಮಯ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಾಧ್ಯವಾದ ಅಂತ ನನ್ನ ಒಂದು ಕಮ್ಯುನಿಟಿ ಮೊಬೈಲ್ ಇದ್ದಾರೆ. ಇವಾಗ ಸದ್ಯ ನೀವು ಕೊಡ್ತಾ ಇರೋದು 2 ಡಸ್ಟ್ಬಿನ್ದು ಕಸ ಕೊಡ್ತಾ ಇದ್ದೀರಾ. ಯಾವ್ಯಾವ ಕಸ ಕೊಡ್ತಾ ಇದ್ದೀರಾ ನೀವು ಜೋರಾಗಿ ಹೇಳಿ. ಹಸಿ ಕಸ ಒಣ ಕಸ ಅಂತ ಇದೆಯಲ್ವಾ. 2016ರಲ್ಲಿ ಏನು ಬಂದಿತ್ತು ನಮಗೆ, 2016ರಲ್ಲಿ ನಮಗೆ ಈ ಥರ 3 ಡಸ್ಟ್ಬಿನ್ನು ಬಂದಿತ್ತು. ಯಾವುದು ಹಸಿ ಕಸ, ಒಣಗಿರೋದು ಕಸ, ಆಮೇಲೆ ಸ್ಯಾನಿಟೈಸರ್ ಪ್ಯಾಡ್ ಅಂತ ಬರ್ತಿತ್ತು ಆಯ್ತಾ. ಇದರಲ್ಲಿ ಹಸಿ ಕಸ ಹಾಕಿ ಕೊಡಬೇಕು, ಇದರಲ್ಲಿ ಒಣಗಿರೋದು ಕಸ ಇದರಲ್ಲಿ ಸ್ಯಾನಿಟೈಸರ್ ಪ್ಯಾಡ್ ಹಾಕಿ ಕೊಡಬೇಕಾಗಿತ್ತು. ಇದು 2026ರಲ್ಲಿ ಏನಂತ ವಿಶೇಷ ಬಂದಿದೆ ಅಂದರೆ ಸ್ಪೆಷಲ್ ತ್ಯಾಜ್ಯ ಅಂತ ಬಂದಿತ್ತು. ಏನು ಸ್ಪೆಷಲ್ ಡಸ್ಟ್ಬಿನ್ ಅಂತ ಬಂದಿದೆ. ಸ್ಪೆಷಲ್ ಡಸ್ಟ್ಬಿನ್ ಅಂತ ಏನಂತ ಬಂದಿದೆ, ಇದರಲ್ಲಿ ಗಾಜು, ಬಳೆ, ಎಲೆಕ್ಟ್ರಾನಿಕ್ ಐಟಮ್ಸು, ಬಲ್ಬು ಅದೆಲ್ಲ ಹಾಕಿ ಇದರಲ್ಲಿ ಕೊಡಬೇಕಾಗುತ್ತೆ. ಯಾಕೆ ಈ ಥರ ಈಗ ಇದರಲ್ಲಿ ಕೊಡಬೇಕಾಗುತ್ತೆ ಅಂದರೆ ಚುಚ್ಕೊಂಡ್ರೆ ಅವ್ರಿಗೂ ಗಾಯ ಆಗೋಲ್ಲ. ನಮ್ಮ ಥರನೇ ಅವರು ಮನುಷ್ಯರು ಚುಚ್ಕೊಂಡು ಗಾಯಗಳಾಗುತ್ತೆ. ಅದರಿಂದ ತುಂಬ ಕೆಲಸದವ್ರಿಗೆ ಆ ಗಾಯ ಆಗುತ್ತೆ ಅಂತ ಸ್ಪೆಷಲ್ ತ್ಯಾಜ್ಯನ ಅಂತ ಈ ಥರ ಮಾಡಿದ್ದಾರೆ ಆಯಿತಾ. ಇನ್ಮೇಲೆ ನೀವು ಏನು ಮಾಡ್ಕೊಂಡು ಇಷ್ಟು ಡಸ್ಟಿನ್ ನೀವು ಏನಕ್ಕೆ ಉಪಯೋಗಿಸ್ತೀರಾ, ಏನಕ್ಕೆ ಇದು ಮಾಡ್ತೀರಾ ಅಂತ ಹೇಳಿದರೆ, ಇಷ್ಟು ಡಸ್ಟಿನ್ ನಾವು ಏನು ಮಾಡ್ತೀವಿ ಒಂದರಲ್ಲಿ ಹಸಿ ಕಸ. ಇದು ಹಸಿ ಕಸ ಏನು ಮಾಡ್ತೀವಿ ಅಂತ ಹೇಳಿದರೆ ಗೊಬ್ಬರ ಮಾಡ್ತೀವಿ. ಗೊಬ್ಬರ ಮಾಡೋದು ಏನು ಹೇಳ್ತೀವಿ, ಗೊಬ್ಬರ ಮಾಡಿ ಏನು ಮಾಡ್ತೀವಿ ನಾವು ರೈತರು ಕೊಡ್ತೀವಿ. ಯಾರು ಗಾರ್ಡನ್ ಬೆಳೆಸ್ತಾರೆ ಅವ್ರಿಗೆ ತೊಗೊಂಡೋಗ್ತಾರೆ, kg 1 ರೂಪಾಯಿ ಅಂತ ನಾವು ಮಾಡ್ತೀವಿ. ಒಣಗಿರೋ ಕಸ ಏನಕ್ಕೆ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ರೀಸೈಕಲ್ ಆಗಿ ಬರುತ್ತೆ, ರಿಯೂಸ್ ಅಂತ ಬರುತ್ತೆ ಆಯಿತಾ. ಹಂಗೆ ಬಂದರೆ ನಾವು ಇದೇ ಥರ ನಮಗೆ ಡಸ್ಟ್ಬಿನ್ನು ಅದೆಲ್ಲ ಅದೆಲ್ಲ ಮಾಡಿ ಆಗುತ್ತಲ್ವ. ಸ್ಯಾನಿಟೈಸರ್ ಅಂತ ಇರುತ್ತೆ, ಸ್ಯಾನಿಟೈಸರ್ನಲ್ಲಿ ಏನಾದರೂ ನಾವು ಮಾಡೋಕ್ಕಾಯ್ತದ, ಪ್ಯಾಡು ಪ್ಯಾಂಪರ್ಸ್ ಅದರಲ್ಲಿ ಏನಾದರೂ ನಾವು ಮಾಡೋಕ್ಕಾಯ್ತದಮ್ಮ, ಏನಾದರೂ ಮಾಡೋಕ್ಕೆ ಏನೂ ಆಗಲ್ಲ. ನಾವು ಸ್ಯಾನಿಟೈಸರ್ ಪ್ಯಾಡಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಅದನ್ನು ಬೇರೆ ಕಂಪ್ನಿಗೆ ಟೈಪ್ ಆಗಿ ಸುಟ್ಟಕ್ಕೆ ಅವ್ರಿಗೆ ಕೊಡ್ತೀವಿ. ಏನು ಇದು ಮಾಡಬಾರ್ದು. ಇದನ್ನು ನಾವು ಅದರಲ್ಲಿ ಒಂದು ಸಣ್ಣ ಚಿಪ್ಪು ಇರುತ್ತೆ, ಅದನ್ನು ಸಣ್ಣ ಚಿಪ್ಪು ಏನಕ್ಕಾದರೂ ರಿಕ್ವೆಸ್ಟ್ ಆದರೆ ನಾವು ಇದನ್ನು ಉಪಯೋಗಿಸ್ತೀವಿ. ಅಕಸ್ಮಾತ್ ನೀವು ನಮಗೆ ಎಲ್ಲ ಮಿಕ್ಸ್ ಥರ ಕೊಟ್ಟರೆ ಏನಾಗುತ್ತೆ, ನೀವು ನೋಡಿದ್ದೀರಾ ಚಾಮುಂಡಿ ಬೆಟ್ಟ ಹತ್ರ ಒಂದು ಬೆಟ್ಟ ಆಗ್ತಾ ಬರ್ತಾಯಿದೆ, ವಿದ್ಯಾರಣ್ಯಪುರಂ ಹತ್ರ ಒಂದು ಬೆಟ್ಟ ಆಗ್ತಾಯಿದೆ. ನಿಮಗೆ ಟೈಮ್ ಸಿಕ್ಕಿದ್ರೆ ನಿಮ್ಮ ಚಿಕ್ಕ ಮಕ್ಳಿಗೆ ಕರ್ಕೊಂಡೋಗಿ ಅಲ್ಲಿ ತೋರಿಸಿ ಏನಂತ ಆಗುತ್ತೆ ಅಂತ ತೋರಿಸಿ. ಏನಾದರೂ ಬಿಸಿಲು ನಮಗೆ ಜಾಸ್ತಿ ಬಂದರೆ ಏನಾಗುತ್ತೆ, ಅದನ್ನು ಏನಾದರೂ ಕೆಮಿಕಲ್ ಜನ್ರೇಟ್ ಆಗಿದೆ, ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗಿಬಿಡುತ್ತೆ. ಆ ನೀರ್ದು ಇದಾಗಿ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆಗಿ ಏನಾಗುತ್ತೆ,
ಸುಟ್ಕೊಂಡ್ಬಿಡುತ್ತೆ. ಸುಟ್ಕೊಂಡ್ರೆ ಆ ಹೊಗೆ ಎಲ್ಲ ಬೇರೆ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ. ಇಡೀ ಸಿಟಿಗೆ ಸ್ಪ್ರೆಡ್ ಆಗುತ್ತೆ. ಇಡೀ ಸಿಟಿಗೆ ಸ್ಪ್ರೆಡ್ ಆದರೆ ಏನು ಪ್ರಯೋಜನ? ಇಂಥದ್ದಲ್ವಾ ಓಲ್ಡ್ ಲಂಗ್ಸ್ ಪ್ರಾಬ್ಲಮ್ ಆಗುತ್ತೆ, ಅಸ್ತಮಾ ಪ್ರಾಬ್ಲಮ್ ಆಗುತ್ತೆ. ಚಿಕ್ಕ ಮಕ್ಳಿಗೆ ನೆಕ್ಸ್ಟ್ ಫ್ಯೂಚರ್ ಅಲ್ವಾ ನಮ್ಮದು. ನಾವು ಏನೋ ಆಗ್ಬಿಟ್ರಿ, ನೆಕ್ಸ್ಟ್ ನಮ್ಮ ಮಕ್ಕಳದ್ದು ಫ್ಯೂಚರ್ ಬೆಳೆಸ್ಬೇಕಾದ್ರೆ ನಾವೇನು ಮಾಡಬೇಕು? ನಮ್ಮ ಅಕ್ಕಪಕ್ಕ ಕ್ಲೀನಾಗಿ ಇಟ್ಕೋಬೇಕು, ನಮ್ಮ ಸಿಟಿನ ಸ್ವಚ್ಛವಾಗಿ ಇದು ಮಾಡಬೇಕು. ಬೇರೆ ಯಾರಾದರೂ ತಗೊಂಡೋಗಿ ಅಲ್ಲಿ ಡಂಪ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳಬೇಕು? ಡಂಪ್ ಮಾಡಬೇಡಿ, ಆಟೋ ಬರುತ್ತೆ ಅಂತ ಹೇಳಬೇಕು. ಇವಾಗ ಸದ್ಯ ಆಟೋ ಬಂದಿರ್ತಾರೆ, ಏನಾಗುತ್ತೆ? ನಾವು ಲೇಟ್ ಎಲ್ಲಿಂದ ಹೋಗಿ ಬಂದಿರ್ತೀವಿ, ನಮ್ಮ ಮನೆಯವರು ಮೂಟೆ ಕಸ ಇರುತ್ತೆ, ನಾವೇನು ಮಾಡ್ತೀವಿ? ಮಲಗಿಬಿಟ್ಟಿರ್ತೀವಿ. ಆ ಟೈಮು ಅವರು ಕಸ ಬಂದು ಹೊಂಟೋಯ್ತಾರೆ. ನಾವೇನು ಮಾಡ್ತೀವಿ? ಬೇರೆ ಕಡೆ GVP ಪಾಯಿಂಟ್ಸ್ಗೆ ತಗೊಂಡೋಗಿ ಡಂಪ್ ಮಾಡಿಬಿಡ್ತೀವಿ. ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. GVP ಪಾಯಿಂಟ್ಸ್ ಹತ್ರ ಡಂಪ್ ಮಾಡಿದರೆ ಏನಾಗುತ್ತೆ? ನಾವು ಎತ್ತ ಗಂಟೆ ಹಲವಾರು ಸೊಳ್ಳೆಗಳು, ಒಂದು ಸೊಳ್ಳೆ ನಿಮಗೆ ಕಚ್ಚಿದ್ರೆ ಏನಾಗುತ್ತೆ? ಡೆಂಗು ಪ್ರಾಬ್ಲಮ್ ಆಗುತ್ತೆ, ಟೈಫಾಯ್ಡ್ ಬರುತ್ತೆ, ಮಲೇರಿಯಾ ಬರುತ್ತೆ. ಆ ಥರ ಎಲ್ಲ ನೀವು ಕಸ ಒಟ್ಟಿಗೆ ಕೊಡ್ತೀರಲ್ಲ, ಆವಾಗ ಪ್ರಾಬ್ಲಮ್ ಆಗೋದು. ಆಟೋದವ್ರು ಬರ್ತಾವ್ರೆ, ಆಟೋದವ್ರಿಗೆ ಕೊಡಿರಿ. ನಮ್ಮ ಸಿಟಿನ ನಾವು ಸ್ವಚ್ಛತಾಗೆ ಇಟ್ಕೊಳ್ಳೋಣ. ಗ್ರೀನ್ ಸಿಟಿ ಮಾಡೋಣ. ನೀವು ಹೇಳ್ತೀರಾ ಹಂಗೆ ಕೇಳಿದ್ರೆ ಮರ್ಯಾದೆ, ನೀವು ಹೇಳೋದಕ್ಕೆ ಬಿಟ್ಬಿಡ್ತಾರೆ. ನಾವು ಅಷ್ಟು ಸ್ವಚ್ಛವಾಗಿದ್ವಿ. ಎಲ್ಲಿ ಪೇಪರ್ಗಳು ಇದುಗಳು ಮೋದಿ ಹತ್ರ ಅದೆಲ್ಲ ಹಾಕ್ತಾರೆ. ಆ ಬಟ್ಟೆಗಳು, ಆ ಮಕ್ಕಳು ಮಾಡೋದು ಬಟ್ಟೆಗಳೆಲ್ಲ ಇದೆ. ಅದನ್ನೇ ನಾವು ಏನಂತ ನಾವು ಹೇಳಿದ್ರೆ ಅವ್ನು ಕೇಳಿದ್ರೆ ಮರ್ಯಾದೆ. ಹೌದು ನೋಡಿ ಅಲ್ಲಿ ಗುಡ್ಡ ಇದೆ, ಅವ್ರಿಗೆ ನಾವೇನು ಹೇಳ್ತಾನೆ ಬರ್ತಾ ಇದೀವಿ. ಆ ಥರ ಅವ್ರು ಕೇಳಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಅದು ಫೈನ್ ಬರ್ತೈತೆ, 200 ರೂಪಾಯಿ ಫೈನ್, 200 ರೂಪಾಯಿ ಫೈನ್. ಅದಕ್ಕೂ ಮೀರಿ ಅವ್ರು ಕೇಳಿಲ್ಲ ಅಂದ್ರೆ ಎಲ್ಲ ಒಂದು ಫೈನಿಂದ ಅವ್ರು ಯಾರು ಬಗ್ಗಲ್ಲಮ್ಮ. ಅದಕ್ಕೆ ಏನ್ ಮಾಡ್ತೀವಿ? ಒಂದು ಲೋಡ್ ಕಸನ ಅವ್ರ ಮುಂದೆ ಹಾಕಿಸ್ತೀವಿ. ಆ ವಾಸನೆ ತಡೆದೇ ಅವರು ತಗೋತಾರಲ್ಲ, ಅವಾಗ ಇದಾಗುತ್ತೆ.